ಎಲ್ಲ ಸ್ವಾಗತ. ಇವತ್ತು ನಾವು ಪಶು ಚಿಕಿತ್ಸಾಲಯಕ್ಕೆ ಬಂದಿದ್ದೀವಿ. ಅಂದರೆ ಪ್ರಾಣಿಗಳ ಒಂದು ಟ್ರೀಟ್ಮೆಂಟ್ ಕೊಡೋಂಥ ಒಂದು ಆಸ್ಪತ್ರೆಗೆ ಬಂದಿದ್ದೀವಿ. ಸಾಕು ಪ್ರಾಣಿಗಳಿಗೆ ಇವತ್ತು ನಮ್ಮ ಖುಷಿನ ಕರ್ಕೊಂಡ್ಬಂದಿದ್ದೀವಿ. ಇಲ್ಲಿ ಖುಷಿಗೆ ಹುಷಾರಿಲ್ಲ, ಹಂಗಾಗಿ 3 ದಿನ ಆಯಿತು. ಇವಾಗ ಅವಳಿಗೆ ತುಂಬ ಹುಷಾರಿಲ್ಲ, ಊಟ ಏನೂ ದಕ್ತಾ ಇಲ್ಲ, ಅವಳಿಗೆ ವಾಂತಿ ಆಗ್ತಾಯಿದೆ. ಹಂಗಾಗಿ ಕರ್ಕೊಂಬಂದಿದ್ದೀವಿ. ಅವಳು ಏನಾಗಿದೆ ಪಾಪ, ಅದಕ್ಕೆ ಬಾಯಿ ಇಲ್ಲ, ಹೇಳಕ್ಕೆ ಬರಲ್ಲ. ಹಾಗಾಗಿ ಪಾಪ ಅವಕ್ಕೆ ತುಂಬ ಸುಸ್ತಾಗಿ ಒಂಥರ ಏನೂ ಇದಾಗ್ತಾಯಿಲ್ಲ, ಅದಕ್ಕೆ ನೀರು ಸಹ ದಕ್ತಾ ಇಲ್ಲ. ಹಂಗಾಗಿ ಕರ್ಕೊಂಬಂದೀವಿ. ಇವಾಗ ನಾವು ಸಾಕು ಪ್ರಾಣಿಗಳನ್ನು ಮನೆಗೆ ಸಾಕಿದಾಗ ಅವಕ್ಕೆ ತುಂಬ ಕೇರಾಗಿ, ಅವಕ್ಕೆ ಯಾವುದೇ ಇಂಜೆಕ್ಷನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಒಂದು ಹತ್ತಿರ ಇರೋಂಥ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ. ಅವಕ್ಕೆ ಯಾವುದಾದ್ರೂ ಒಂದು ರೋಗಗಳಿರುತ್ತೆ. ಹಾಗಾಗಿ ನಾವು ಅವಾಗವಾಗ ಅದನ್ನ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾಗ ಅವಕ್ಕೆ ಏನೂ ಸಮಸ್ಯೆ ಬರಲ್ಲ. ಹೊಟ್ಟೆಯಲ್ಲಿ ಜಂತುಗಳಾಗಿರ್ತವೆ, ಏನಾದರೂ ಒಂದು ಬೇರೆ ಬೇರೆ ಸಮಸ್ಯೆ ಇರ್ತವೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ ಅವಕ್ಕೆ. ನಮ್ಮ ಖುಷಿಮಾಗೆ ತುಂಬ ಹುಷಾರಿರಲಿಲ್ಲ ಫ್ರೆಂಡ್ಸ್ ಇವತ್ತು, ಹಂಗೆ ಕರ್ಕೊಂಬಂದೆ. ನೀವು ಸಹ ಸಾಕು ಪ್ರಾಣಿಗಳನ್ನ ಸಾಕ್ತಾಯಿರ್ತೀರ ಮನೇಲಿ, ಇದೇ ಥರನೇ ನೀವು ಸಹ ಅವಾಗವಾಗ ತೋರಿಸ್ತಾ ಇರ್ತೀರ ಅಂತ ನಾನು ಅಂದ್ಕೊಂಡಿರ್ತೀನಿ. ಆದರೂ ಸಹ ನೀವು ಏನಾದರೂ ಮಾಡ್ತಿದ್ರೆ ಪ್ರಾಣಿಗಳನ್ನು ಸ್ವಲ್ಪ ಅವ್ರನ್ನ ಈ ಥರ ಏನೂ ಅವರು ಚಾರ್ಜ್ ಮಾಡಲ್ಲ, ನಮಗೆ ಆರಾಮಾಗಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ. ಇಂಜೆಕ್ಷನ್ ಎಲ್ಲ ಫ್ರೀ ಇರುತ್ತೆ ಅವಕ್ಕೆ, ನಾವೇನು ಅವಕ್ಕೆ ಏನು ಅಮೌಂಟ್ ಕೊಡಬೇಕಾಗಿಲ್ಲ. ಮತ್ತು ಮೆಡಿಸನ್ನನ್ನು ಬರ್ಕೊಡ್ತಾರೆ, ಆ ಮೆಡಿಸನ್ನು ಹಾಕಬೇಕಾಗುತ್ತೆ. ನಾವು ಎಲ್ಲರಿಗೂ ಸಹ ಪ್ರಾಣಿಗಳ ಮೇಲೆ ಒಂದು ಪ್ರೀತಿ ಇರೋದಿಲ್ಲ ಫ್ರೆಂಡ್ಸ್. ಕೆಲವ್ರು ಮಾತ್ರ ನಾಯಿಗಳನ್ನ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ಸಾಕ್ತಾರೆ. ಎಲ್ಲರಿಗೂ ಅವುಗಳ ಒಂದು ಗುಣ ಬೆಲೆ ಗೊತ್ತಿರೋ ಅಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ತೀನಿ. ನಾವು ಇವಳನ್ನ ತುಂಬ ಅವಳನ್ನ ಮರೆಯೋಕ್ಕಾಗಲ್ಲ. ಅವಳ ಗುಣ ತುಂಬ ಒಳ್ಳೆಯದು. ಅವಳು ನಮ್ಮನ್ನು ಎಷ್ಟು ಕೇರ್ ಮಾಡ್ತಾಳೆ ನಮ್ಮ ಖುಷಿ. ಆದರೆ ಅವಳು ಇವಾಗ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಅದಕ್ಕೆ ನನಗೆ ತುಂಬ ಒಂದು 3-4 ದಿವಸದಿಂದ ನನಗೆ ತುಂಬ ಮನಸ್ಸಿಗೆ ಒಂಥರ ಆಗ್ತಾಯಿದೆ, ಬೇಜಾರಾಗ್ತಾಯಿದೆ. ಅವಳು ಯಾವಾಗ ಆ್ಯಕ್ಟಿವ್ ಆಗ್ತಾಳೋ ಅಂತ ನಾನು ಕಾಯ್ತಾ ಇದ್ದೀನಿ. ಹಂಗಾಗಿ ಇವತ್ತು ತೋರಿಸೋಣ ಅಂತ ಹೇಳಿ ಬಂದ್ವಿ ಹಾಸ್ಪಿಟ್ಲಿಗೆ. ಈ ಒಂದು ವಿಡಿಯೋದಿಂದ ನಿಮಗೆ ನಿಮ್ಮ ಮನೆಯ ಸಾಕು ಪ್ರಾಣಿಗಳನ್ನು ಆದಷ್ಟು ನೀವು ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಏನಾಗಿದೆ ಅಂತ ನಮಗೂ ಗೊತ್ತಿರಲ್ಲ, ಅವಕ್ಕೂ ಬಾಯಿಲ್ಲ ಹೇಳೋಕ್ಕೆ. ನೋಡಿ, ನಾನು ಇಲ್ಲಿ ಬಂದಾಗ ಒಂದು ಪುಟಾಣಿ ಬೆಕ್ಕಿನ ಮರಿನ ಕರ್ಕೊಂಬಂದರು ಒಬ್ಬರು. ಅವರು ಸಹ ಬೆಕ್ಕಿನ ಮರಿನ ತೋರಿಸ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ. ನನಗೆ ನಮ್ಮ ಮನೇಲಿ ತುಂಬ ಒಳ್ಳೆ ಗುಂಡ ಅಂತ ಇದ್ದ ಬೆಕ್ಕು, ನಮ್ಮ ಖುಷಿ ನೋಡಿ ಎದ್ರುಕೊಂಡು ಹೋಗ್ಬಿಟ್ಟ ಫ್ರೆಂಡ್ಸ್. ಅವನು ತುಂಬ ಚೆನ್ನಾಗಿ ನಮಗೆ ರೂಢಿಯಾಗಿದ್ದ ಗುಂಡ. ನಮ್ಮ ಖುಷಿಗೆ ಎದ್ರುಕೊಂಡವನು ಬರೋದೇ ಬಿಟ್ಬಿಟ್ಟ ನಮ್ಮ ಮನೆಗೆ. ಎಲ್ಲಿದ್ದಾನೋ ಗೊತ್ತಿಲ್ಲ ನಮಗೆ, ನನಗಂತೂ ಯಾವಾಗಲೂ ಕಾಣಿಸಿಲ್ಲ. ನಮ್ಮ ಖುಷಿಮಾಗೆ ಇಂಜೆಕ್ಷನ್ ಮಾಡ್ತಾಯಿದ್ದಾರೆ ನೋಡಿ. ಇವಾಗ 2 ಇಂಜೆಕ್ಷನ್ ಮಾಡಿದ್ರು ಅವಳಿಗೆ. ತುಂಬ ಚೀರಿದ್ಲು, ತುಂಬ ನೋವು ಮಾಡ್ಕೊಂಡ್ಲು, ಅಳ್ತು, ಕಣ್ಣಲ್ಲಿ ನೀರು ಬಂದುಬಿಡ್ತು ನಮ್ಮ ಖುಷಿಗೆ ಪಾಪ. ಅವಳಿಗೆ ತುಂಬ ಒಳ್ಳೆ ಮುದ್ದು ಬಂಗಾರಿ ಇವಳು ನನಗೆ. ಏಕೆಂದರೆ ನಿಜವಾಗ್ಲೂ ಫ್ರೆಂಡ್ಸ್ ನಮಗೆ ಒಂದು ಪ್ರೀತಿನ ತೋರಿಸ್ತವೆ ನಮಗೆ, ಮತ್ತು ನಮ್ಮನ್ನು ಎಷ್ಟು ಕೇರ್ ಮಾಡ್ತವೆ ಅಂದರೆ ನಮ್ಮ ತಾಯಿಗಳ ಥರ ನಮ್ಮನ್ನು ಇವು ನೋಡ್ಕೊತವೆ ಅಂತ ಹೇಳ್ತೀನಿ ನಾನು. ನಾನು ನೋಡ್ರಿ, ಅವಳು ಎಷ್ಟು ಈಗ ಹೋಗ್ಬೇಕು ಇಲ್ಲಿಂದ. ಅವಳಿಗೆ ಇಂಜೆಕ್ಷನ್ ಮಾಡಿದ್ರಲ್ವ, ಹಂಗಾಗಿ ಅವಳು ಇಲ್ಲಿ ಇರೋದಿಲ್ಲ. ಅವಳಿಗೀಗ ಹೊರಗೆ ಹೋದರೆ ಸಾಕಾಗಿದೆ. 3 ಜನ ಹಿಡ್ಕೊಂಡಿದ್ದಾರೆ ಅವಳನ್ನ. ನಾವೆಲ್ಲ ಹೆಣ್ಮಕ್ಳು ಇವನ್ನ ಕರ್ಕೊಂಬರೋದು ಕಷ್ಟ. ಆದರೂ ನಾನು ಬಂದೆ ಇವತ್ತು ಅವಳನ್ನ ಕರ್ಕೊಂಡು. ಆಟೋದಲ್ಲಂತೂ ಕುತ್ಕೊಂತಾನೆ ಇಲ್ಲ, ಸಿಟ್ಟು ಮಾಡ್ತಾಯಿದ್ದಾಳೆ ನಮ್ಮ ಖುಷಿನ ಕರ್ಕೊಂಡೋಗಿದ್ದು ನಾನು ನನ್ನ ಮಗ ಹೋಗಿದ್ವಿ ಸ್ನೇಹಿತರೆ. ಅವ್ನು ಗಾಡಿಯಲ್ಲಿ ಬಂದ, ನಾವು ಆಟೋದಲ್ಲಿ ಹೋದ್ವಿ. ಖುಷಿ ಇವಾಗ ಮಾತ್ರೆ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಹಂಗಾಗಿ ಅವಳು ಮಲಗಿಬಿಟ್ಟಿದ್ದಾಳೆ. ವಿಡಿಯೋ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.